ನಮಸ್ಕಾರ ರೀ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವಂತಹ ಕೆಂಪು ಚಟ್ನಿ ತೋರಿಸ್ತೀನಿ. ಕೆಂಪು ಒಣ ಮೆಣಸಿನಕಾಯಿಂದ ಮಾಡುವಂತಹ ಬೆಳ್ಳುಳ್ಳಿ ಚಟ್ನಿ ನೋಡಿರಿ. ಒಂದೆರಡು ಹಿಡಿ ದೇವ್ನೂರ್ಕಾಯಿ ತೊಗೊಂಡೇನಿ. ದೇವ್ನೂರ್ಕಾಯಿ ಅಂತಾರೆ ಇದಕ್ಕೆ. ಬ್ಯಾಡಗಿ ಮೆಣಸಿನಕಾಯಿ ಎರಡು ಒಂದೇ ಕಲ್ಲರು, ರುಚಿ ಸೂಪರಾಗಿರ್ತತಿ. ಇವನ್ನ ಎಣ್ಣೆ ಹಾಕಿ ಚೆಂದಾಗಿ ಸಣ್ಣ ಉರಿಯೊಳಗೆ, ಜೋರು ಇಡಬಾರ್ದು, ಹೊತ್ತಿ ಹೋಗ್ತಾವೆ, ಸೀದ ಹೋಗ್ತಾವೆ. ಸಣ್ಣ ಉರಿಯೊಳಗೆ ಇವನ್ನ ಫ್ರೈ ಮಾಡ್ಕೋಬೇಕು. ಗರಿ ಗರಿ ಆಗಂಗೆ ಫ್ರೈ ಮಾಡ್ಕೋಬೇಕು. ಉರಿ ಸಣ್ಣ ಇರಲಿ. ಆನಂತರ ಒಂದು ಸ್ಪೂನ್, ಸಣ್ಣ ಸ್ಪೂನ್ಲಿ ಒಂದು ಸ್ಪೂನ್ ಮೆಂತ್ಯ ಹಾಕೀನಿ. ಎಣ್ಣೆ ಹಾಕಿ ಚೆಂದ ಫ್ರೈ ಮಾಡ್ಕೊಳೋಣ. ಇವನ್ನ ಒಳ್ಳೆ ಕಂಪು, ಆರೋಗ್ಯಕ್ಕೂ ಒಳ್ಳೆಯದು ಮೆಂತ್ಯ. ಇದಕ್ಕೆ ಮೆಂತ್ಯ ಚಟ್ನಿ ಅಂತಾರೆ, ಕೆಂಪು ಚಟ್ನಿ ಅಂತಾರೆ, ಕೆಂಪು ಹಿಂಡಿ ಅಂತಾರೆ, ಬೆಳ್ಳುಳ್ಳಿ ಚಟ್ನಿ ಅಂತಾರೆ. ನಮ್ಮ ಮನೆಗಳಾಗ ಇರಲೇಬೇಕು ನೋಡ್ರಿ. ಇದು ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಗುರಳ್ಳಿ ಚಟ್ನಿ ಮತ್ತು ಕೆಂಪು ಚಟ್ನಿಗಳಂತೂ ಸಾಕಷ್ಟು ಇರ್ತಾವೆ. ಹೊತ್ತಿಲ್ದ ಹೊತ್ತಿನಾಗ ಯಾರ ಊಟಕ್ಕೆ ಬಂದ್ರೆ ಪಟ್ನ ಪುಡಿ ಚಟ್ನಿಗಳು, ಈ ಮಿಜ್ಜಿ ಹಿಂಡಿ ಮತ್ತು ಕೆಂಪು ಚಟ್ನಿಗಳನ್ನು ಹಾಕಿ, ಮೊಸರು ಹಾಕಿ, ಒಂದು 2 ರೊಟ್ಟಿ ಕೊಟ್ಟು, ಅನ್ನ ಕೊಟ್ಟು, ಮೊಸರು ಹಾಲು ಹಾಕಿಬಿಟ್ರೆ ಊಟ ಮುಗಿದು ಹೋಗ್ತೈತೆ ನೋಡ್ರಿ. ಹಿಂಗಾಗಿವು ಇರಲೇಬೇಕು ಚಟ್ನಿಗಳು. ಇವನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆಯೋಣ. ಗರಿ ಗರಿಯಾಗಿ ಹುರಿದತ್ತೀಗ ಪ್ಲೇಟಿಗೆ ತೆಗೆಯೋಣ. ಒಂದೊಂದು ಸಲ ಇಡ್ಲಿ ಮಾಡಿರ್ತೀವಿ, ಚಟ್ನಿ ಮಾಡೋಕೆ ಕರೆಂಟ್ ಹೋಗಿಬಿಡ್ತೈತಿ, ಅರ್ಜೆಂಟ್ ಇರ್ತೈತಿ. ಆ ಟೈಮ್ನಾಗ ಈ ಚಟ್ನಿ ಹಚ್ಕೊಂಡು ತುಪ್ಪ ಹಚ್ಕೊಂಡು ತಿಂದುಬಿಟ್ರೆ ಇಡ್ಲಿಗೂ ಸೂಪರಾಗಿರ್ತದೆ ನೋಡ್ರಿ. ಹುರಿದದ್ದಾಯಿತು, ಸೈಡಿಗಿಡನು. ಈಗ 2 ಮೀಡಿಯಮ್ ಸೈಜಿನ ಈರುಳ್ಳಿ ದೊಡ್ಡ ದೊಡ್ಡಕ್ಕೆ ಹೆಚ್ಚಿ ಚಲೋತ್ನಂಗೆ ಹಸಿ ಸ್ಮೆಲ್ ಹೋಗಬೇಕು, ಕಲರ್ ಚೇಂಜ್ ಆಗ್ಬೇಕು, ಅಲ್ಲಿವರೆಗೆ ಬಾಡಿಸೋಣ. ಈರುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು. ಭಾಳ ಅಂದ್ರೆ ಭಾಳ ರುಚಿ ಆಕ್ಕತಿ ಚಟ್ನಿ. ಇದಕ್ಕೂ ಎಣ್ಣೆ ಹಾಕಿ ಚೆಂದಾಗಿ ಹುರಿಯೋಣ. ಹಸಿ ಸ್ಮೆಲ್ ಹೋಗಲಿ, ಕಲರ್ ಚೇಂಜ್ ಆಗಲಿ, ಬಡಿಸ್ಕೊಳ. ಬೆಳ್ಳುಳ್ಳಿ ನೋಡಿರಿ, 2-3 ಗಡ್ಡಿ ಜವಾರಿ ಬೆಳ್ಳುಳ್ಳಿ ಹಾಕ್ತೇನೆ. ಜವಾರಿ ಬೆಳ್ಳುಳ್ಳಿ ಹಾಕಿ ರುಚಿ ಭಾಳ ಆಗ್ತತಿ. ನಮ್ಮಲ್ಲಿ ಜವಾರಿ ಬೆಳ್ಳುಳ್ಳಿನ ಮೇನು. ಬೆಂಗಳೂರು ಮೈಸೂರು ಕಡೆ ಹೋದ್ರೆ ದೊಡ್ಡ ದೊಡ್ಡ ಗಡ್ಡಿ ಇರ್ತಾವೆ ಈರುಳ್ಳಿ ಇದ್ದಂಗೆ. ಅವು ಟೇಸ್ಟ್ ಬರಲ್ಲ. ಮತ್ತು ಸಿಗಲಿಲ್ಲ ಅಂದ್ರೆ ಅನಿವಾರ್ಯ. ನಮಗಂತೂ ಜವಾರಿ ಬೆಳ್ಳುಳ್ಳಿ ಸಿಗ್ತಾವೆ ಇಲ್ಲಿ. ಕಂಪು ಇರ್ತಾವೆ, ರುಚಿ ಇರ್ತಾವೆ, ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತಾವೆ. ಕರಿಬೇ, 1-2 ಕಡ್ಡಿ ಫ್ರೆಶ್ ಕರಿಬೇ ಹಾಕಿ ಅದನ್ನು ಗರಿ ಗರಿಯಾಗಿ ಹುರ್ಕೊಳ್ಳೋಣ. ಕೊತ್ತಂಬರಿ ಸ್ವಲ್ಪ ಬಾಡಿಸೋಣ. ಇದನ್ನು ಅದೇ ಪ್ಲೇಟಿಗೆ ತಕ್ಕೊಳ್ಳೋಣ. ಮಿಕ್ಸಿ ಜಾರ್ ತೊಗೊಳೋಣ. ಮಿಕ್ಸಿ ಜಾರಿಗೆಲ್ಲನೂ ಹಾಕ್ಕೊಂಡು ಗರ್ರ ಅನ್ನಿಸ್ಕೊಳೋಣ. ಇದು ನೈಸ್ ಪೇಸ್ಟ್ ಆಗಬಾರ್ದು ಚಟ್ನಿ. ಒಂದು ಸ್ವಲ್ಪ ತರಿ ಆಗಿರಬೇಕು. ಭಾಳ ಅಂದ್ರೆ ಭಾಳ ರುಚಿ ಕೊಡ್ತತಿ. ಸ್ವಲ್ಪ ತರಿ ಆಗಿರಬೇಕು. ನೈಸ್ ಪೇಸ್ಟ್ ಮಾಡಬಾರ್ದು ನೋಡಿರಿ. ಜೀರಿಗೆ 1 ಸ್ಪೂನ್ ಜೀರಿಗೆ ಹಾಕ್ತೀನಿ. ಹುಣಸೆ ರಸ, ಹುಳಿ ಬೆಲ್ಲ ಮುಂದಿರ್ಬೇಕು ಇದಕ್ಕೆ. ಉಪ್ಪು, ಖಾರ, ಹುಳಿ, ಬೆಲ್ಲ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ. ಬಾಯಿ ಚಪ್ಪರಿಸ್ಕೊಂಡು ತಿನ್ನಂಗೆ ಚಟ್ನಿಗಿರ್ತೈತಿ. ಸುಡ ಜೋಳದ ರೊಟ್ಟಿಗೆ ಇದಟ್ಟು ಚಟ್ನಿ ತುಪ್ಪ ಹಚ್ಕೊಂಡು ಸವ್ರ್ಕೊಂಡು ತಿಂದುಬಿಟ್ರೆ, ತುಪ್ಪ ಹಚ್ಚಿರಿ, ಇಲ್ಲಕ್ಕೆ ಬೆಣ್ಣೆ ಹಚ್ಕೋರಿ, ಇಲ್ಲಾಂದ್ರೆ ಎಣ್ಣೆ ಹಚ್ಕೊಂಡು ತಿನ್ಬೋದು. ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ನೋಡಿರಿ. ಖಾರ ಮೀಡಿಯಮ್ ಇರ್ತೈತಿ, ಅತಿ ಖಾರ ಇರಂಗಿಲ್ಲ. ಕಲ್ಲರು ರುಚಿ ಜಾಸ್ತಿ ಇರ್ತೈತಿ ಬ್ಯಾಡಗಿ ಮೆಣಸಿನ್ಕಾಯಿ. ಈಗ ಹುಣಸೆ ಹಣ್ಣಿನ ರಸ ಹಾಕೋಣ. ಸ್ಪೂನ್ಲಿ ಆದ್ರೆ 4 ಟೇಬಲ್ ಸ್ಪೂನು. 1 ಲಿಂಬೆ ಹಣ್ಣಿನ ಗಾತ್ರದಷ್ಟು ಬೆಲ್ಲ, ಅದಕ್ಕೆ ತಕ್ಕಂಗೆ ಬೆಲ್ಲ ಹಾಕಬೇಕು.
ಖಾರನೂ ಇರಬೇಕು, ಹುಳಿನೂ ಇರಬೇಕು, ಬೆಲ್ಲನೂ ಇರಬೇಕು ಇದ್ರಾಗ. ಅಷ್ಟೊಂದು ರುಚಿಯಾಗಿ ಬರ್ತೈತಿ. ಈಗ ಇನ್ನೊಂದು 2 ಸುತ್ತು, ಈಗಾಗಲೇ ತರಿಯಾಗಿ ಮಾಡ್ಕೊಂಡೇವಿ. ಇನ್ನೊಂದು 2 ಸುತ್ತು ಬೆಲ್ಲ ಹುಣಸೆಹಣ್ಣು ಹಾಕಿವಲ್ಲ, ಒಂದು 2 ಸುತ್ತು ಮಾಡ್ಕೊಂಡು ತೆಗೆದುಬಿಡೋಣ. ನೋಡಿರಿ, ಈ ಥರ ಇರಬೇಕು ಚಟ್ನಿ. ಪರ್ಫೆಕ್ಟಾಗಿ ಬಂದೈತಿ, ಸಾಕಿಂತಿರುವುದು. ಇಲ್ಲಿ ಅದೇ ಇದನ್ನೇ ಕಡಾಯಿ ಇಟ್ಟು ಒಂದು 2 ಟೇಬಲ್ ಸ್ಪೂನ್, ನೀವು ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ, 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದಿಂದ ಅದನ್ನು ರುಬ್ಬಿದಂಥ ಚಟ್ನಿ ಹಾಕಿ, ಸಣ್ಣ ಉರಿಯೊಳಗೆ ಪಳಪಳ ಅಂತ ಒಂದೇ ಒಂದು ನಿಮಿಷ ಕುದಿಸ್ಕೋಬೇಕು. 15 ದಿನ ಇಟ್ಟರು ಚಟ್ನಿ ಎಂಥದೂ ಆಗಲ್ಲ. ಒಂದೇ ಒಂದು ನಿಮಿಷ ಸಣ್ಣ ಉರಿಯೊಳಗೆ ಕುದಿಸ್ಕೊಂಬಿಡ್ಬೇಕು. ಆ ನಂತರ ಪೂರ್ತಿ ಆರಿದ ನಂತರ ಬಾಕ್ಸ್ನಾಗ ಹಾಕಿಡಬೇಕು. ಸ್ಟೀಲ್ ಬಾಕ್ಸು ಅಥವಾ ಗಾಜಿನ ಬಾಕ್ಸ್ನಾಗ ಹಾಕಿಡಬೇಕು. ಪ್ಲಾಸ್ಟಿಕ್ನಾಗ ಹಾಕಿಡಬೇಡ್ರಿ. ಗಾಜಿಂದ ಇರಬೇಕು, ಇಲ್ಲ ಸ್ಟೀಲಿಂದ ಇರಬೇಕು. ಈ ಥರ ಕುದಿಬೇಕದು. ಇದನ್ನ ಚೆಂದ ಮಿಕ್ಸ್ ಮಾಡಿ ಆರಿದ ನಂತರ ಬಾಕ್ಸ್ನಾಗ ಹಾಕಿಡ್ತೇನೆ. ನಿಮಗೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿರಿ, ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ಚಾನಲ್ಗೆ ಭೇಟಿಯಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಈ ಕೆಂಪು ಹಿಂಡಿ, ಬೆಳ್ಳುಳ್ಳಿ ಚಟ್ನಿ, ಕೆಂಪು ಚಟ್ನಿ ಯಾರಿಗೆಲ್ಲ ಇಷ್ಟ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಯಾರಿಗಾದರೂ ಇಷ್ಟ ಇದ್ದರೆ ಶೇರ್ ಮಾಡಿರಿ. ನೀವು ಒಂದು ಸಲ ಟ್ರೈ ಮಾಡಿ ರುಚಿ ಹೆಂಗೆ ಬಂತು ಅಂತ ಕಮೆಂಟ್ ಹಾಕಿರಿ. ನೋಡಿರಿ, ಕಲರ್ ನೋಡಿರಿ ಏನು ಸೂಪರಾಗಿ ಬಂದೈತಿ. ಇಲ್ಲಿ ಸರ್ವ್ ಮಾಡಿ ತೋರಿಸಿ. ಇದೇ ಬ್ಯಾಡಗಿ ಮೆಣಸಿನ್ಕಾಯಿ ನೋಡಿರಿ ನಾ ತೊಗೊಂಡಿದ್ದು. ಚಟ್ನಿ ನೋಡಿರಿ ಏನು ಸೂಪರಾಗಿ ಬಂದೈತಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೇನೆ.